ಟ್ರಾನ್ಸ್ಫಾರ್ಮರ್ನ ಮೇಲ್ಗಡೆ ಒಂದು ಡ್ರಮ್ ರೀತಿ ಕನೆಕ್ಟ್ ಮಾಡಿರ್ತಾರೆ, ಅದನ್ನ ಕನ್ಸರ್ವೇಟರ್ ಟ್ಯಾಂಕ್ ಅಂತ ಕರೀತಾರೆ. ಇದರ ಬಗ್ಗೆ ಜಸ್ಟ್ 1 ಮಿನಿಟ್ಸ್ಲಿ ನೋಡೋಣ. ಈ ಕನ್ಸರ್ವೇಟರ್ ಟ್ಯಾಂಕ್ನ ಮೇನ್ ಟ್ಯಾಂಕ್ನ ಜೊತೆಗೆ ಕನೆಕ್ಟ್ ಮಾಡಿರ್ತಾರೆ. ಇವೆರಡರ ಮಧ್ಯೆ ಒಂದು ಉಚ್ಚ ಸರಣಿನ ಕನೆಕ್ಟ್ ಮಾಡಿರ್ತಾರೆ. ಈ ಕನ್ಸರ್ವೇಟರ್ ಟ್ಯಾಂಕ್ನ ಓನ್ಲಿ ಆಯಿಲ್ ಫಿಲ್ಡ್ ಟ್ರಾನ್ಸ್ಫಾರ್ಮರ್ನಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ. ಈ ಕನ್ಸರ್ವೇಟರ್ ಟ್ಯಾಂಕ್ನಲ್ಲಿ ಏನಿರುತ್ತೆ ಅಂದರೆ ಇನ್ಸೈಡ್ನಲ್ಲಿ ಆಯಿಲ್ ಇರುತ್ತೆ. ಈ ಆಯಿಲ್ನ ಮೆಜರ್ ಮಾಡಲು ಆಯಿಲ್ ಗೇಜ್ನ ಇಟ್ಟಿರ್ತಾರೆ, ಅಟ್ಯಾಚ್ ಮಾಡಿರ್ತಾರೆ, ಮತ್ತು ಒಂದು ಬ್ರೀದರ್ನ ಪೈಪ್ನ ಮುಖಾಂತರ ಕನೆಕ್ಟ್ ಮಾಡಿರ್ತಾರೆ. ಹಾಗೂ ಟ್ರಾನ್ಸ್ಫಾರ್ಮರ್ನ ಮೇನ್ ಟ್ಯಾಂಕ್ನಲ್ಲಿ ಆಯಿಲ್ನ ಫುಲ್ಲಾಗಿ ಫಿಲ್ ಮಾಡಿದ್ದು ಈ ಕನ್ಸರ್ವೇಟರ್ ಟ್ಯಾಂಕ್ನಲ್ಲಿ ಅರ್ಧದಷ್ಟು ಫಿಲ್ ಮಾಡಿರ್ತೀವಿ. ಇವಾಗ ಟ್ರಾನ್ಸ್ಫಾರ್ಮರ್ ಅಂತ ಹೆಚ್ಚು ಲೋಡ್ನ ಕನ್ಸ್ಯೂಮ್ ಮಾಡ್ತಿದ್ರೆ ಟ್ರಾನ್ಸ್ಫಾರ್ಮರ್ ಹೀಟ್ ಆಗುತ್ತೆ. ಆ ರೀತಿ ಟ್ರಾನ್ಸ್ಫಾರ್ಮರ್ ಹೀಟ್ ಆದಾಗ ಇನ್ಸುಲೇಟಿಂಗ್ ಆಯಿಲ್ ಕೂಡ ಹೀಟ್ ಆಗುತ್ತೆ. ಈ ರೀತಿ ಹೀಟ್ ಆದಾಗ ಆಯಿಲ್ನಲ್ಲಿರುವಂಥ ಮಾಲಿಕ್ಯೂಲ್ಸ್ ಬಂದು ಎಕ್ಸ್ಪೆಂಡ್ ಆಗಿ ವ್ಯಾಲ್ಯೂಮ್ ಬಂದು ಇನ್ಕ್ರೀಸ್ ಆಗುತ್ತೆ. ಆಗ ಆಯಿಲ್ನ ಲೆವೆಲ್ ಹೆಚ್ಚಾಗುತ್ತೆ. ಕನ್ಸರ್ವೇಟರ್ ಟ್ಯಾಂಕ್ ಆಯಿಲ್ ಮೇಲಿರುವಂಥ ಏರ್ ಬಂದು ಬ್ರೀದರ್ನ ಮುಖಾಂತರ ಔಟ್ ಸೈಡ್ ಹೋಗಿ ಆಯಿಲ್ ಬಂದು ಎಕ್ಸ್ಪೆಂಡ್ ಆಗಿ ಕನ್ಸರ್ವೇಟರ್ ಟ್ಯಾಂಕ್ಗೆ ಫಿಲ್ ಆಗುತ್ತೆ. ಸೊ ಇದರ ಫುಲ್ ವಿಡಿಯೋ ಕನ್ಸರ್ವೇಟರ್ ಟ್ಯಾಂಕ್ನ ಬಗ್ಗೆ ಫುಲ್ ವಿಡಿಯೋ ಸನ್ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿದ್ರೆ ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ. ಇದೇ